Hello guys, welcome to our YouTube channel. In today's class we are discussing second PUC English poem Water. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC English poem ವಾಟರ್ ಬಗ್ಗೆ ನೋಡೋಣ ಅಂತ. ದಿಸ್ ಪೋಯಮ್ ವಾಸ್ ರಿಟನ್ ಬೈ ಚೆಲ್ಲಾಪಲ್ಲಿ ಸ್ವರೂಪರಾಣಿ. ಈ ಪೋಯಮ್ನ ಬರೆದವರು ಚೆಲ್ಲಾಪಲ್ಲಿ ಸ್ವರೂಪರಾಣಿ ಅಂತ. ಸ್ಕ್ರೀನ್ ಮೇಲೆ ಅವ್ರ ಫೋಟೋ ಕೂಡ ಕಾಣಿಸ್ತಿದೆ. ಈ ಒಂದು ಪೋಯಮ್ ಒಳಗೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಈ ಭೂಮಿ ಮೇಲೆ ಈ ದೇವರು ಸೃಷ್ಟಿ ಮಾಡಿರುವಂಥ ಯಾವುದೇ ಪ್ರಾಣಿಗಳು ಕೂಡ ಯಾವುದೇ ರೀತಿಯ ಜಾತಿ ಭೇದ ಭಾವಗಳನ್ನು ಮಾಡದೆ ಎಲ್ಲವೂ ಸಾಮರಸ್ಯದಿಂದ ಬಾಳ್ತಾ ಇದ್ದಾವೆ. ಆದರೆ ಮನುಷ್ಯ ಮಾತ್ರ ಒಂದು ಜಾತಿ ಧರ್ಮ ಅನ್ನೋ ಭೇದ ಭಾವವನ್ನು ಇಟ್ಕೊಂಡು ಎಲ್ಲ ಮೇಲ್ಜಾತಿ ಕೆಳ ಜಾತಿಯನ್ನು ಭೇದ ಭಾವವನ್ನು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅದು ಅನಾದಿ ಕಾಲದಿಂದಲೂ ಕೂಡ ಬಂದಿದೆ. ಆದರೆ ಅದು ಇವಾಗ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ಪೂರ್ಣವಾಗಿ ಈ ಸಮಾಜವನ್ನು ಬಿಟ್ಟು ತೊಲಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಹಲವಾರು ಸುಧಾರಕರು ಕೂಡ ಸುಧಾರಣೆಗಳನ್ನ ತಂದಿದ್ದಾರೆ. ಹಾಗೆ ಸಾಕ್ಷರತೆ ಕೂಡ ಹೆಚ್ಚಾದರೂ ಕೂಡ ಈ ಒಂದು ಅಸ್ಪೃಶ್ಯತೆ ಅನ್ನೋದು ಈ ಒಂದು ಸಮಾಜವನ್ನು ಬಿಟ್ಟು ತೊಲಗಿಲ್ಲ ಅಂತ ಹೇಳ್ತಾರೆ. ಈ ಮುಂದಿನ ಸಾಲುಗಳಲ್ಲಿ ಅವರು ಉದಾಹರಣೆಯೊಂದಿಗೆ ಯಾವ್ಯಾವ ರೀತಿ ಶೋಷಣೆಗಳಾಗಿವೆ ಅಂತ ಹೇಳ್ತಾರೆ. ಲೈನ್ ಬೈ ಲೈನ್ ಎಲ್ಲವನ್ನು ನೋಡ್ಕೋತಾ ಹೋಗೋಣ. ಜಸ್ಟ್ ದ ವಾಟರ್ ನೌಸ್ ದ ಗ್ರೌಂಡ್ಸ್ ಇನ್ಕ್ಲೈನ್, ಇಟ್ ನೌಸ್ ದ ಜನರೇಷನ್ ಓಲ್ಡ್ ಸ್ಟ್ರಿಫ್ ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ವಾಡಾ, ಲೈಕ್ ದ ಡ್ಯಾಂಪ್ನೆಸ್ ಆನ್ ದ ವೆಲ್ ಎಡ್ಜ್ ದ ನೆವರ್ ಡ್ರೈಸ್, ಇಟ್ ಕ್ರೌಸ್ ದ ಅನ್ಟಚಬಿಲಿಟಿ ನೆವರ್ ಡಿಸಪಿಯರ್. ಅಂತಂದರೆ ನೀರಿಗೆ ಗೊತ್ತಿದೆ ಎಲ್ಲಿ ಇಳಿಜಾರು ಪ್ರದೇಶಗಳಿರುತ್ತೆ ಅಲ್ಲೆಲ್ಲ ನೀರು ಹರಿದ್ಕೊಂಡು ಹೋಗುತ್ತೆ, ಅದೆಲ್ಲ ನಮಗೆ ಗೊತ್ತಿರೋ ವಿಷಯನೇ ಆಗಿದೆ. ಆಮೇಲೆ ಭಾಳ ಅನಾದಿ ಕಾಲದಿಂದಲೂ ಕೂಡ ಈ ವಿಲೇಜ್ ಅಂತಂದರೆ ಹಳ್ಳಿ ಜನಕ್ಕೂ ಮತ್ತು ವಾಡ ಅಂತಂದರೆ ಈ ಕೆರೆ ಜನ ಅಂತಂದರೆ ಹಳ್ಳಿ ಜನ ಅಂತಂದರೆ ಮೇಲ್ವರ್ಗದ ಜನ, ಕೆರೆಯವರು ಅಂತಂದರೆ ಕೆಳ ಜಾತಿಯವರು. ಈ ಕೆಳ ಜಾತಿ ಮತ್ತು ಮೇಲ್ಜಾತಿಯವರಿಗೆ ಈ ಒಂದು ನೀರಿನ ವಿಷಯದಲ್ಲಿ ಹಲವಾರು ರೀತಿಯಾಗಿ ಜಗಳಗಳು ಸಂಭವಿಸ್ತಾ ಇರ್ತವೆ. ಹಾಗೆ ಅದು ಯಾವ ರೀತಿ ಇದೆ ಅಂತಂದರೆ, ಈ ನದಿ ಸುತ್ತಲೂ ನೀರು ಬತ್ತಿ ಹೋದ್ರು ಅಂತಂದರೆ ನೀರು ಒಣಗಿ ಹೋದರೂ ಕೂಡ ಅದು ಸುತ್ತಲೂ ಒಂದು ಸ್ವಲ್ಪ ಹಸಿಯಾಗಿರುತ್ತೆ. ಆ ರೀತಿಯಾಗಿ ಯಾವುದೇ ರೀತಿಯ ಸಮಾಜ ಸುಧಾರಣೆ ಆದರೂ ಕೂಡ ಆ ನೀರು ಯಾವ ರೀತಿಯಾಗಿ ಅದ್ರ ಕೆರೆ ಸುತ್ತ ಯಾವಾಗಲೂ ಹಸಿಯಾಗಿರುತ್ತಲ್ಲ, ಆ ರೀತಿಯಾಗಿ ಈ ಸಮಾಜದೊಳಗೆ ಈ ಅಸ್ಪೃಶ್ಯತೆ ಅನ್ನೋದು ಕೂಡ ಹಾಗೆಯೇ ಎಷ್ಟು ನಮ್ಮ ತಲೆಮಾರು ಹೋದ ಕೂಡ ಈ ಅಸ್ಪೃಶ್ಯತೆ ಅನ್ನೋದು ಈ ಸಮಾಜವನ್ನು ಬಿಟ್ಟು ತೊಲಗಲ್ಲ, ಯಾವಾಗಲೂ ಜೀವಂತವಾಗಿರುತ್ತೆ ಅನ್ನೋದನ್ನು ಕವಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸ್ಟ್ಯಾಂಜಾ, ದ ವಾಟರ್ ನೋಸ್ ಎವ್ರಿಥಿಂಗ್, ಇಟ್ ನೋಸ್ ದ ಡಿಫ್ರೆನ್ಸ್ ಆಫ್ ದ ರೇಸ್ ಬಿಟ್ವೀನ್ ದ ಸಮಾರಿಯಾ ಹುಮನ್ ಆ್ಯಂಡ್ ಜೀಸಸ್ ದ ಜೇವ್, ಇಟ್ ಆಲ್ಸೋ ನೋನ್ ದ ಸಬ್ಕ್ಯಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೆದರ್ ಆ್ಯಂಡ್ ಸ್ಪೋಲ್. ಅಂತಂದರೆ ಈ ನೀರಿಗೆ ಎಲ್ಲನೂ ಗೊತ್ತಿದೆ, ಯಾವ್ಯಾವ ರೀತಿಯಾಗಿ ಜಗಳಗಳು ಆಗ್ತವೆ ಅನ್ನೋದು. ಹಾಗೆ ಕೂಡ ಸಮಾರಿಯಾ ಹುಮೆನ್ ಅಂತಂದರೆ ಒಂದು ಕೆಳವರ್ಗದ ಮಹಿಳೆ ಮತ್ತು ಜೀಸಸ್ ದ ಜೀವ ಅಂತಂದರೆ ಮೇಲ್ವರ್ಗದ ಜೀಸಸ್ ಅಂತ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಒಂದು ಸಲ ಜೀಸಸ್ ಅವರು ಬಂದು ಸಮಾರಿಯಾ ಹುಮೆನ್ ಹತ್ರ ಒಂದು ನೀರನ್ನು ಕೇಳಿ ಪಡೆದುಕೊಂಡಿರ್ತಾರೆ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಮಾರಿಯಾ ಹುಮೆನ್ಗೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟೇ ಕೂಡ ಜೀಸಸ್ಗೂ ಕೂಡ ಅವಶ್ಯಕತೆ ಇದೆ. ನೀರು ಎಲ್ಲರಿಗೂ ಕೂಡ ಸಮಾನ ರೀತಿಯಾದಂತಹ ಬಾಯಾರಿಕೆಯನ್ನು ತೀರಿಸುತ್ತೆ, ಎಲ್ಲರಿಗೂ ಅದು ಸಮಾನವಾದಂಥ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಈ ನೀರಿಗೆ ಯಾವುದೇ ರೀತಿಯಾದಂಥ ಜಾತಿ ಭೇದ ಭಾವಗಳು ಇರಂಗಿಲ್ಲ. ಈ ಮನುಷ್ಯರು ಕೂಡ ಆ ಒಂದು ಜಾತಿ ಭೇದ ಭಾವಗಳನ್ನು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಜಾತಿಯೊಳಗೆ ನಾವು ಭೇದ ಭಾವವನ್ನು ಮಾಡುವುದನ್ನು ನೋಡೋ ಸಹಜ ಆಗಿರುತ್ತೆ. ಅದೇ ರೀತಿಯಾಗಿ ಒಂದು ಜಾತಿ ಇದೆ ಅಂದರೆ ಅದೇ ರೀತಿ ಅದರೊಳಗೆ ಕೂಡ ಒಂದು ಉಪಜಾತಿಯಾಗಿ ಆ ಜಾತಿ ಮತ್ತು ಉಪಜಾತಿಯವರು ಈ ರೀತಿಯ ಜಗಳ ಆಡೋದಾಗಿರ್ಬೋದು, ಭೇದ ಭಾವಗಳನ್ನ ಮಾಡೋದಾಗಿರ್ಬೋದು ನೋಡ್ತೀವಿ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಲೆದರ್ ಅಂತಂದರೆ ಚರ್ಮ ಅಂತ ಅರ್ಥ ಆಗುತ್ತೆ ನಮಗೆ. ಆದರೆ ಈ ಒಂದು ಪೋಯಮ್ ಒಳಗೆ ಚರ್ಮದಿಂದ ಚಪ್ಪಲಿಯನ್ನು ಏನು ಹೊಲಿತಾರಲ್ಲ ಅವರಿಗೆ ಚಮ್ಮಾರ ಹಾಗೂ ಮತ್ತು ದಾರಗಳಿಂದ ಏನು ಬಟ್ಟೆಯನ್ನು ಇದು ಮಾಡ್ತಾರಲ್ಲ ಅವ್ರಿಗೆ ನೇಕಾರ. ಮತ್ತು ಚಮ್ಮಾರ ಮತ್ತು ನೇಕಾರ ಇವರಿಬ್ಬರು ಒಂದೇ ಜಾತಿಯವರಾದರೂ ಕೂಡ ಅದರೊಳಗೆ ಉಪಜಾತಿಯವರಾಗಿರ್ತಾರೆ. ಇಬ್ಬರು ಕೂಡ ಬೇರೆ ಬೇರೆ ರೀತಿಯ ಉಪಜಾತಿಯವರಾಗಿರ್ತಾರೆ. ಇವರಿಬ್ಬರು ಯಾವ ರೀತಿಯಾಗಿ ಭೇದ ಭಾವವನ್ನು ಮಾಡ್ತಾರೆ ಅಂದರೆ ಜಾತಿ ಮಾತ್ರ ಅಲ್ಲ, ಜಾತಿ ಮತ್ತು ಉಪಜಾತಿಯವರು ಕೂಡ ಭೇದ ಭಾವವನ್ನು ಮಾಡಲಿಕ್ಕೆ ಈ ಒಂದು ಸಮಾಜ ಕಲಿಸ್ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ಇಟ್ ನೋಸ್ ದ ಅಗಾನಿ ಆಫ್ ಪಂಚಮ who not having a right to draw a pot of water, waits all the near the well with his captive pot until the ಶೂದ್ರ arrives. ಅಂತಂದರೆ ಇವಾಗ ನಾವು ವಾಟರ್ಗೆ ಗೊತ್ತಿದೆ ಪಂಚಮ ಅಂತಂದರೆ
ನಾವು ಹೈಸ್ಕೂಲಲ್ಲೆಲ್ಲ ಓದಿದ್ದೀವಿ ಸೋಷಲ್ ಸೈನ್ಸ್ ಒಳಗೆ 4 ವರ್ಣಗಳಿದ್ವು ಅಂತ. ಅವು ಯಾವಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಪಂಚಮ ಅಂದರೆ ಶೂದ್ರರಿಗಿಂತ ಅತಿ ಶೂದ್ರರು ಅನ್ನೋ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಈಗ ಅತಿ ಶೂದ್ರರಿಗೆ ಏನಾದರೂ ನೀರು ಬೇಕಾತಂತಂದರೆ ಅವರು ತಾವೇ ಹೋಗಿ ಒಂದು ಬಾವಿ ಇರುತ್ತಲ್ಲ ಅದರೊಳಗೆ ನೀರನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಅವರು ಏನು ಶೂದ್ರರು ಇರ್ತಾರಲ್ಲ ಅವ್ರು ಹಾಗೆ ಬಂದು ಅವ್ರ ಮೇಲೆ ಅವರಲ್ಲೇ ತಮ್ಮ ಖಾಲಿ ಕೊಡವನ್ನು ಇಟ್ಕೊಂಡು ಕುಂತು ಸಾಕಾಗಿ ಬೇಸತ್ತು ಅವ್ರನ್ನ ನೋಡೋಕೆ ಆಗದೇನೆ ಶೂದ್ರರು ಬಂದು ಏನೋ ಒಂದು ಕರುಣೆಯಿಂದ ನೀರನ್ನು ಕೊಟ್ಟರೆ ಮಾತ್ರ ಈ ಅತಿ ಶೂದ್ರರು ನೀರನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಅವರೇ ಹೋಗಿ ಬಾವಿ ಒಳಗೆ ನೀರನ್ನು ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ಕೂಡ ಅವ್ರಿಗೆ ಇರಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅವ್ರಿಗಾಗಿರ್ತಕ್ಕಂಥ ಶೋಷಣೆ ಯಾವ ರೀತಿ ಆಗಿರ್ತಿತ್ತು, ಕುಡಿಲಿಕ್ಕೆ ನೀರು ಬೇಕಾದರೂ ಕೂಡ ಅವರು ನೀರನ್ನ ತೆಗೆದುಕೊಂಡು ಹೋಗೋ ಸ್ವಾತಂತ್ರ್ಯ ಕೂಡ ಇರಲಿಲ್ಲ ಅಂತ ಇಲ್ಲ ಲೇಖಕಿ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್, ಇಟ್ ನೋಸ್ ದ ಹ್ಯುಮಿಲೇಷನ್ ಆಫ್ ದ ವಾಡಾ ಗರ್ಲ್ ವೆನ್ ಹಿ ಹೂ ಪೋರ್ಡ್ ದ ವಾಟರ್ ಫ್ರಮ್ ಅ ಡಿಸ್ಟೆನ್ಸ್ ಫಾಲ್ಸ್ ಆಲ್ ಓವರ್ ಆ್ಯಂಡ್ ಟಚ್ ಹರ್ ಅಂತಂದರೆ ಮೇಲಿನ ಪ್ಯಾರಾಗ್ರಾಫಲ್ಲಿ ನಾವು ನೋಡಿದ್ದೀವಿ ಅವ್ರು ಯಾವ ರೀತಿಯಾಗಿ ತಮಗೆ ನೀರು ಬೇಕಾದರೆ ಯಾವ ರೀತಿಯಾಗಿ ಕಾಯ್ಕೊಂಡು ಕುಳಿತುಕೋಬೇಕಾಗಿತ್ತು ಅಂತ. ಇಲ್ಲಿ ಕೂಡ ವಾಡಾ ಗರ್ಲ್ ಅಂದರೆ ಒಂದು ಕೆರೆ ಅಂತಂದರೆ ಕೆಳಜಾತಿಯ ಒಂದು ಮಹಿಳೆಯವಳು, ಅವಳಿಗೆ ನೀರು ಬೇಕಾದರೆ ಅವಳು ಕೂಡ ಅದೇ ರೀತಿಯಾಗಿ ಅಲ್ಲಿ ಕಾಯ್ದು ಕುಳಿತುಕೊಳ್ಬೇಕಾಗಿತ್ತು. ಆ ರೀತಿಯಾಗಿ ಕಾಯ್ದು ಕುಳಿತಂಥ ಸಂದರ್ಭದೊಳಗೆ ಏನು ಮೇಲ್ವರ್ಗದವ್ರು ಬಂದು ನೀರನ್ನು ಅವ್ರಿಗೆ ಹಾಕ್ತಿರ್ತಾರಲ್ಲ, ಆ ಸಂದರ್ಭದೊಳಗೆ ಅವರೇನು ತುಂಬ ಹತ್ತಿರದಿಂದ ಹಾಕಲ್ಲ, ತುಂಬ ಡಿಸ್ಟೆನ್ಸ್ನಿಂದ ಅವ್ರಿಗೆ ನೀರು ಹಾಕ್ತಿರ್ತಾರೆ. ಅಂದರೆ ಅವ್ರ ಪಾತ್ರೆಗೆ ತಮ್ಮ ಪಾತ್ರೆ ಟಚ್ ಆಗದೆ ಇರೋ ರೀತಿಯಾಗಿ ಆ ರೀತಿ ಹಾಕ್ತಿರ್ಬೇಕಾದ್ರೆ ಆ ನೀರು ಕರೆಕ್ಟಾಗಿ ಬಿಂದಿಗೆ ಒಳಗೆ ಬೀಳ್ದೇನೆ ಎಲ್ಲ ಅವಳಿಗೆಲ್ಲ ಅವಳ ಮೈ ಮೇಲಾಗಲಿ ಅವಳ ಬಟ್ಟೆಗಳ ಮೇಲಾಗಲಿ ಎಲ್ಲ ಬಿದ್ದುಬಿಡ್ತಿತ್ತು. ಅವಳಿಗಾಕಂಥ ಆ ರೀತಿ ಅವಮಾನಗಳು ಕೂಡ ಈ ನೀರಿಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ರೀತಿಯಾಗಿ ಅವಮಾನಗಳು ಅವ್ರು ಎದುರಿಸ್ತಿರ್ತಾರೆ ಅದೆಲ್ಲ ಕೂಡ ನೀರಿಗೆ ಗೊತ್ತಿರುವಂಥ ಸಂಗತಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫು, ಇಟ್ ನೋಸ್ ದ ರೈಟಿಯಸ್ ರೇಂಜ್ ಆಫ್ ಕರ್ಮಚೇಡು ಸುವತ್ತಮ್ಮ ಹೂ ಅಪೋಸ್ಡ್ ದ ಕಮ್ಮ ಲ್ಯಾಂಡ್ಲಾರ್ಡ್ಸ್ ವಿತ್ ಹರ್ ವಾಟರ್ ಪಾಟ್ ವೆನ್ ದೇ ಆಸ್ಕ್ಡ್ ಹರ್ ನಾಟ್ ಟು ಪೊಲ್ಯೂಟ್ ದ ಪಾಂಡ್ ವಾಟರ್. ಇಲ್ಲಿ ಕೆಳವರ್ಗದ ಮಹಿಳೆ ಆದಂಥ ಕರ್ಮಚೇಡು ಸುವತ್ತಮ್ಮ ಅನ್ನೋರು ಒಂದು ನ್ಯಾಯಯುತವಾದ ಒಂದು ಧ್ವನಿಯನ್ನು ಎತ್ತುತ್ತಾರೆ. ಯಾಕಂದ್ರೆ ಈ ಮೇಲ್ವರ್ಗದವರು ತಮಗೆ ನೀರನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡದೇ ಇರುವಂಥ ಕಾರಣಕ್ಕೆ ಅವರು ಧ್ವನಿಯನ್ನು ಎತ್ತಬೇಕಾಗುತ್ತೆ. ಇಲ್ಲಿ 1 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, ಏನಂತಂದರೆ ಯಾರು ಒಂದು ಶೋಷಣೆಯ ವಿರುದ್ಧ ಧ್ವನಿಯನ್ನು ಎತ್ತಿದ್ರು ಅನ್ನೋ ಒಂದು ಕ್ವಶನ್ ಬರುತ್ತೆ. ಇದಕ್ಕೆ ಆನ್ಸರ್ ಕರ್ಮಚೇಡು ಸುವತ್ತಮ್ಮ ಅನ್ನೋದು ಆಗಿರುತ್ತೆ. ಅವ್ರು ಯಾತಕ್ಕಾಗಿ ಧ್ವನಿ ಎತ್ತಾರಂದರೆ ಮೇಲ್ವರ್ಗದವರು ಒಂದು ಬಾವಿ ಇರುತ್ತಲ್ಲ ಆ ಬಾವಿಯಲ್ಲಿರುವಂಥ ನೀರನ್ನು ಕಲುಷಿತಗೊಳಿಸಬೇಡ ಅಂತ ಅವ್ರಿಗೆ ಅವಮಾನವನ್ನು ಮಾಡ್ತಿರ್ತಾರೆ. ಹಾಗಾಗಿ ಅವರು ಅದ್ರ ವಿರುದ್ಧ ಧ್ವನಿ ಎತ್ತಾರೆ. ಇದೆಲ್ಲ ಕೂಡ ಆ ನೀರಿಗೆ ಗೊತ್ತಿದೆ ಅಂತ ಲೇಖಕಿಯವರು ಹೇಳ್ತಿದ್ದಾರೆ. ದ ವಾಟರ್ ಈಸ್ ವಿಟ್ನೆಸ್ ಟು ಸೆಂಚುರೀಸ್ ಆಫ್ ಸೋಷಲ್ ಇನ್ಜಸ್ಟಿಸ್. ಹಿಂಗಂದರೆ ನೀರು ಒಂದು ಸಾಕ್ಷಿಯಾಗಿದೆ, ಅಂದರೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಯಾವುದಕ್ಕೆ ಅಂದರೆ ಶತಶತಮಾನಗಳಿಂದ ನಡೆದಿರ್ತಕ್ಕಂಥ ಶೋಷಣೆಗೆ ನೀರು ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್, ವೆನ್ ಐ ಸಿ ವಾಟರ್ ರಿಮೆಂಬರ್ ಹೌ ಮೈ ವಾಡ ವಿಚ್ ವುಡ್ ಥ್ರಸ್ಟ್ ಆಲ್ ಡೇ ಫಾರ್ ಗ್ಲಾಸ್ ಆಫ್ ವಾಟರ್. ಇಲ್ಲಿವರೆಗೂ ಅವರು ಇಟ್ ನೋಸ್ ಅಂದರೆ ನೀರಿಗೆ ಗೊತ್ತು ಅಂತ ಹೇಳ್ತಾ ಇದ್ರು. ಇನ್ನು ಮುಂದಿನ ಪ್ಯಾರಾಗ್ರಾಫ್ ಒಳಗೆ ಐ ರಿಮೆಂಬರ್ ಅಂದರೆ ನೀರು ನೋಡಿದಾಗ ಅವ್ರಿಗೆ ನೆನಪಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ನೀರು ನೋಡಿದಾಗ ಅವರು ಒಂದು ಕೆರೆ ಅಂದರೆ ಕೆಳಜಾತಿ ಇರುವಂತಹ ಒಂದು ಜಾಗದೊಳಗೆ ಅವ್ರು ಯಾವ ರೀತಿಯಾಗಿ ನೀರಿಗಾಗಿ ಸಂಕಟವನ್ನು ಪಡ್ತಾರೆ. ಒಂದು ಗ್ಲಾಸ್ ನೀರು ಬೇಕಂದ್ರೂ ಕೂಡ ಒಂದು ಫುಲ್ ದಿನಾನ ಅವ್ರು ಕಳಿಬೇಕಾಗಿತ್ತು. ಅಂತಂದರೆ ಮೇಲುವರ್ಗದವ್ರು ಬಂದು ಅವ್ರು ನೀರು ಕೊಡೋವರೆಗೂ ಇವರಿಗೆ ಒಂದು ಗ್ಲಾಸ್ ಕುಡಿಯೋಕ್ಕೆ ಕೂಡ ನೀರು ಇರ್ತಾ ಇರಲಿಲ್ಲ ಅನ್ನೋದನ್ನ ಅವ್ರು ನೆನಪು ಮಾಡ್ಕೊತಾ ಹೋಗ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ಫಾರ್ ಅಸ್ water is not simply H2O. For us, water is a mighty movement. It is the Mahada struggle at the Chadar tank. A single drop of water embodies tears shed over all several generations. ಫಾರಸ್ ಅಂತಂದರೆ ಈ ವಾಡಾದೊಳಗಿರುವಂಥ ಕೆಳವರ್ಗದ ಜನರಿಗೆ ನೀರು ಅನ್ನೋದು ಕೇವಲವಾಗಿ H2O ಅಂತಂದರೆ ರಾಸಾಯನಿಕವಾಗಿ ನೀರಿನ ಒಂದು ಸಂಕೇತಕ್ಕೆ H2O ಅಂತ ಕರಿತೀವಿ. ಅವರಿಗೆ ಕೇವಲ ಅದು H2O ಮಾತ್ರ ಆಗಿರದೆ ಆ ನೀರಿನ ಹಿಂದೆ ಹಲವಾರು ಕ್ರಾಂತಿ ಆಂದೋಲನಗಳು ನಡೆದಿದ್ದಾವೆ. ಮತ್ತು ಮಹದ ಅನ್ನೋದು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಊರಾಗಿದೆ. ಆ ಒಂದು ಊರೊಳಗೆ ಚಾದರ್ ಟ್ಯಾಂಕ್ ಅಂದರೆ ಒಂದು ಕೆರೆ ಅಂತ ತಿಳ್ಕೊಬೋದು. ಆ ಒಂದು ಚಾದರ್ ಟ್ಯಾಂಕ್ ಸಲುವಾಗಿ ಅದನ್ನು
ಎಲ್ಲ ಜನರು ಕೂಡ ನೀರು ಕುಡಿಲಿಕ್ಕೆ ಅಂತ ಉಪಯೋಗ ಮಾಡುವಂಥ ಒಂದು ಕೆರೆ ಆಗಿತ್ತು. ಆದರೆ ಮೇಲ್ವರ್ಗದ ಜನ ಕೆಳವರ್ಗದವರಿಗೆ ಕುಡಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂಥ ಸಂದರ್ಭದೊಳಗೆ 1927ರಲ್ಲಿ ಅಂಬೇಡ್ಕರ್ ಅವರು ಅಲ್ಲಿಗೆ ಹೋಗಿ ನೀರನ್ನು ಕುಡಿಯುವ ಮೂಲಕ ಎಲ್ಲರಿಗೂ ಸಮಾನವಾದಂತಹ ಒಂದು ಅವಕಾಶ ಇದೆ ಈ ಕೆರೆ ಅನ್ನೋದನ್ನು ಅರ್ಥ ಮಾಡಿಸಿಕೊಟ್ಟು ಅವರ ಒಂದು ಆಂದೋಲನವನ್ನು ಸಂಪೂರ್ಣಗೊಳಿಸ್ತಾರೆ. ಹಾಗೆಯೇ ಆ ಒಂದು ನೀರಿನ ಹಿಂದಿನ ಒಂದು ರಹಸ್ಯ ಅಥವಾ ಅದೊಂದು ನೆನಪು ಮಾಡಿಕೊಂಡ್ರೆ ಬರೀ ಕಣ್ಣೀರಿನ ಸಂಗತಿಗಳಿವೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಇನ್ ದ ಮೆನಿ ಆಫ್ ದ ಬ್ಯಾಟಲ್ ವಿ ಫಾಟ್ ಫಾರ್ ಅ ಸಿಂಗಲ್ ಡ್ರಾಪ್ ಆಫ್ ವಾಟರ್, ಅವರ್ ಬ್ಲಡ್ ಫ್ಲವರ್ ಲೈಕ್ ಅ ಸ್ಟ್ರೀಮ್ಸ್, ಬಟ್ ನೆವರ್ ವಿ ಮ್ಯಾನೇಜ್ ಟು ವಿನ್ ಈವನ್ ಅ ಸ್ಮಾಲ್ ಪಡಲ್ ಆಫ್ ವಾಟರ್. ಅಂತಂದರೆ ಒಂದು ನೀರಿಗಾಗಿ ಮೇಲ್ವರ್ಗದವರು ಮತ್ತು ಕೆಳವರ್ಗದ ನಡುವೆ ಹಲವಾರು ರೀತಿಯಾಗಿ ಹೋರಾಟಗಳು ನಡೆದಿವೆ. ಆ ಹೋರಾಟ ನಡೆದಂತಹ ಸಂದರ್ಭದೊಳಗೆ ಅವರು ರಕ್ತದ ಹೋಗುಳಿಯನ್ನು ಹೊಡಿದ್ದಾರೆ. ಅಂತಂದರೆ ಹಲವಾರು ಜನ ಆ ಒಂದು ಹೋರಾಟದೊಳಗೆ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಅವರಿಗೆ ಒಂದು ನೀರಿನ ಒಂದು ಸೌಕರ್ಯಗಳಾಗಲಿ ಅಥವಾ ಅವರಿಂದ ಅವರು ಸಮಾನವಾದಂತಹ ಒಂದು ಅವಕಾಶವನ್ನು ಪಡೆದುಕೊಳ್ಳೋಕ್ಕೆ ಆಗಲಿಲ್ಲ ಇಷ್ಟೊಂದು ಹೋರಾಟಗಳಾದರೂ ಕೂಡ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, when I see water, I remember how we welcome our weekly bath, as if it was a wondrous festival, while the entering village bathed luxuriously twice a day. ಅಂತಂದ್ರೆ ಅವ್ರಿಗೆ ಏನು ನೆನಪಾಗುತ್ತೆ ಅಂದರೆ ನೀರನ್ನು ನೋಡಿದಾಗ ಅವರು ಸಣ್ಣವರಿರಬೇಕಾದ್ರೆ ಅವ್ರು ಯಾವ ರೀತಿಯಾಗಿ ಸ್ನಾನವನ್ನು ಮಾಡ್ತಾಯಿದ್ರು, ಅವ್ರಿಗೆ ಕುಡಿಲಿಕ್ಕೇ ನೀರು ಸಿಗ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಸ್ನಾನ ಮಾಡಲಿಕ್ಕೆ ನೀರು ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದೊಳಗೆ ಅವರು ಒಂದು ವಾರಕ್ಕೆ ಒಂದು ಸಾರಿ ಅಥವಾ 2 ವಾರಕ್ಕೆ ಒಂದು ಸಾರಿಯಾಗಿ ಸ್ನಾನವನ್ನು ಮಾಡ್ತಾಯಿದ್ರು. ಈ ರೀತಿಯಾಗಿ ಅವರು ಅಂತಂದರೆ ಈ ಸ್ನಾನ ಮಾಡೋದಂದರೆ ಒಂದು ರೀತಿಯಾಗಿ ಹಬ್ಬದ ರೀತಿಯಾಗಿ ಅವರು ಟ್ರೀಟ್ ಮಾಡ್ಕೋತಾ ಇದ್ರು ಅಂತ ಹೇಳ್ತಾರೆ. ಆದರೆ ಅದೇ ಮೇಲ್ವರ್ಗದ ಜನ ಆದರೆ ದಿನಕ್ಕೆ 2 ಸಲ ಸ್ನಾನ ಮಾಡ್ತಿದ್ರು. ಯಾಕಂದರೆ ಅವ್ರು ನೀರು ಜಾಸ್ತಿ ಇರ್ತಿದ್ದು. ಆದರೆ ಕೆಳವರ್ಗದ ಜನಕ್ಕೆ ನೀರು ಇರ್ತಾ ಇರಲಿಲ್ಲ. ಹಾಗಾಗಿ ಅವರು ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಸ್ನಾನ ಮಾಡ್ತಾಯಿದ್ರು. ಅವ್ರಿಗೆ ನೀರು ನೋಡಿದಾಗ ಈ ಒಂದು ವಿಷಯ ಕೂಡ ನೆನಪಾಗುತ್ತೆ ಅಂತ ಇಲ್ಲಿ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್, when we walked miles to reach the big canal and carried back heavy pots with the mussels and veneers on our necks, straining and bursting. ಅಂತಂದರೆ ಅವರಿಗೆ ಮೇಲ್ವರ್ಗದವರು ನೀರನ್ನು ಕೊಡದೇ ಇರುವಂಥ ಸಂದರ್ಭದೊಳಗೆ ಅವ್ರು ನೀರು ಒಂದು ಸಮಯದೊಳಗೆ ಬೇಕೇ ಬೇಕು, ಈ ಸಂದರ್ಭದೊಳಗೆ ನಮ್ಗೆ ನೀರಿಲ್ಲದೆ ನಡೆಯಲ್ಲ ಅಥವಾ ತುಂಬ ಬಾಯಾರಿಕೆ ಆದಂಥ ಸಂದರ್ಭದೊಳಗೆ ಅವ್ರು ಏನು ಮಾಡ್ತಿದ್ರು, ದೂರದಲ್ಲಿರ್ತಕ್ಕಂಥ ಕೆರೆಗೋ ಬಾವಿಗೋ ಹೋಗಿ ನೀರನ್ನು ತರ್ತಾಯಿದ್ರು. ಅಂಥ ಸಂದರ್ಭದೊಳಗೆ ಅವರೇನು ತುಂಬಿದಂತಹ ಕೊಡವನ್ನು ತಲೆ ಮೇಲೆ ಇಟ್ಕೊಂಡು ಬರ್ತಿದ್ರಲ್ಲ, ಆ ಸಮಯದೊಳಗೆ ಅವರು ಕತ್ತಾಗಿರ್ಬೋದು ಅಥವಾ ಅವ್ರ ತಲೆಯಿಂದ ಭಾಗ ಒಳಗೆಲ್ಲ ಏನಾಗ್ತಿತ್ತು, ಪೇನ್ ಆಗ್ತಿತ್ತು. ಅದನ್ನು ಅವರಿಲ್ಲಿ ಹೇಳ್ಕೊತಾ ಇದ್ದಾರೆ. ಅವ್ರು ಯಾವ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ಒಂದು ನೀರು ಅನ್ನೋ ಒಂದು ವಿಷಯದೊಳಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಐ ರಿಮೆಂಬರ್ ಇಟ್ಸ್ thatched roof aflame, the ಮಲ್ಲೆಪಲ್ಲೆ ಬರ್ನಿಂಗ್ ಟು ashes for want of ವಾಟರ್. ಮತ್ತು ಇಲ್ಲಿ ಲೇಖಕಿಯವರು ಏನನ್ನು ನೆನಪು ಮಾಡ್ಕೋತಾ ಇರ್ತಾರಂದರೆ, ಒಂದು ಸಾರಿ ಅಂದರೆ ಹುಲ್ಲುಗಾವಲು ಇರುತ್ತಲ್ಲ, ಆ ರೀತಿಯಾದಂಥ ಮೇಲ್ಛಾವಣಿಯನ್ನು ಹೊಂದಿರತಕ್ಕಂಥ ಮನೆಯೊಳಗೆ ಏನಾಗಿರುತ್ತೆ, ಬೆಂಕಿ ಬಿದ್ದಿರುತ್ತೆ. ಆ ಬೆಂಕಿ ಬಿದ್ದಂಥ ಸಂದರ್ಭದೊಳಗೆ ಅದನ್ನು ಆರಿಸ್ಲಿಕ್ಕೆ ಕೂಡ ಅವ್ರ ಹತ್ರ ನೀರು ಇರೋಂಗಿಲ್ಲ. ಅಂದರೆ ಅವರು ಕೂಡ ಎಲ್ಲ ಕೆರೆ ಬಾವಿಗಳನ್ನು ತಮಗೆ ಬೇಕಾದ ಸಮಯದೊಳಗೆ ಉಪಯೋಗಿಸುವಂಥ ಸಂದರ್ಭ ಏನಾದರೂ ಇತ್ತಂದರೆ ಆ ಸಮಯದಲ್ಲಿ ಅವರು ಏನು ಬೆಂಕಿ ಬಿದ್ದಿರುತ್ತಲ್ಲ ಆ ಒಂದು ಮನೆಯನ್ನು ಉಳಿಸ್ಕೊಳ್ಬೋದಿತ್ತು. ಈ ಒಂದು ಜಾತಿ ಧರ್ಮ ಭೇದ ಭಾವಗಳಿಂದ ಆ ಒಂದು ಮನೆಯನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋ ಕಷ್ಟ ನೋವನ್ನು ಅವರಿಲ್ಲಿ ನಮ್ಮೊಡನೆ ಹಂಚ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್, ವಾಟರ್ ಈಸ್ ನಾಟ್ ಅ ಸಿಂಗಲ್ ಥಿಂಗ್, ಇಟ್ ಕ್ಯಾನ್ ಗಿವ್ ಲೈಫ್ಸ್, but it can also devour lives. The water that refuses to quench a parched throats become a killer tsunami wave that swallowed whole village after village. ಹಿಂಗಂತಂದ್ರೆ ನೀರಂತಂದರೆ ಅದೊಂದು ಸಾಮಾನ್ಯವಾದಂಥ ವಸ್ತು ಅಲ್ಲ. ಅದು ಯಾರಿಗೆ ಬೇಕಾದರೂ ಜೀವವನ್ನು ನೀಡ್ಬೋದು. ಅಂತಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಸಾವನ್ನಪ್ತಾರೆ ಅಂತಂದರೆ ಅಂಥ ಸಂದರ್ಭದೊಳಗೆ ಅವರಿಗೆ ನೀರನ್ನು ಕೊಟ್ಟು ಜೀವನ ಉಳಿಸ್ಬೋದು. ಅದೇ ನೀರು ಕೂಡ ಅಂದರೆ ಸುನಾಮಿ ಆ ರೀತಿಯೆಲ್ಲ ಬಂದು ಒಂದು ಜೀವವನ್ನು ಕೂಡ ತಗೊಳ್ಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಂದರೆ ಯಾರು ಈ ಮೇಲ್ಜಾತಿಯವರು ಕೆಳಜಾತಿ ಅಂತ ಏನು
ವಿಭಾಗ ಮಾಡಿದಾರಲ್ಲ ಅಂಥ ಸಂದರ್ಭದೊಳಗೆ ಸುನಾಮಿ ಬಂದಂಥ ಸಂದರ್ಭದೊಳಗೆ ಏನು ಮೇಲ್ಜಾತಿ ಕೆಳಜಾತಿಯವ್ರು ಅಂತ ಏನು ನೀರು ನೋಡೋಂಗಿಲ್ಲ, ಎಲ್ಲರನ್ನೂ ಕೊಚ್ಕೊಂಡು ಹೋಗಿ ಕೊಂದು ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ವಿಲೇಜಿಂದ ಇನ್ನೊಂದು ವಿಲೇಜ್ವರೆಗೂ ಆ ನೀರು ಹರಿದು ಜನಗಳನ್ನು ಕೊಲ್ಲುವಂಥ ಶಕ್ತಿಯನ್ನು ಕೂಡ ಹೊಂದಿದೆ. ನೀರು ಅನ್ನೋದೊಂದು ಸಾಮಾನ್ಯವಾದಂಥದ್ದಲ್ಲ, ಅದು ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಹೇಳ್ತಿದ್ದಾರೆ. ನೆಕ್ಸ್ಟ್, ದ ಪೂರ್ ಆರ್ ಬಟ್ ಪ್ಲೇಥಿಂಗ್ಸ್ ಇನ್ ಇಟ್ಸ್ ವಿಷಿಯಸ್ ಹ್ಯಾಂಡ್ಸ್ ಆಫ್ಟೆನ್ ಇಟ್ ಟರ್ನ್ಸ್ ವಿಲೇಜ್ ಇಂಟು ಡ್ರೈ ಡಿಸರ್ಟ್ ಆ್ಯಂಡ್ ಸಮ್ಟೈಮ್ಸ್ ಇಟ್ಸ್ ಡ್ರೌನ್ಸ್ ದೆಮ್ ಇನ್ ಫ್ಲಡ್ಸ್. ಅಂತಂದರೆ ನೀರು ಅನ್ನೋದ್ರೊಳಗೆ ನಾವೊಂದು ಆಟಿಕೆ ಸಾಮಾನು ರೀತಿ ಒಳಗಾಗಿದ್ವಿ, ಅದರ ಕೈಯಲ್ಲಿ ಜನ ಅನ್ನೋದು. ಈ ಪ್ರಕೃತಿಯ ಮುಂದೆ ಯಾರು ಕೂಡ ಎದುರು ನಿಲ್ಲಿಕ್ಕಾಗಲ್ಲ. ಈ ನೀರು ಏನಾದರೂ ಒಂದು ರೀತಿಯಾಗಿ ಮನಸ್ಸು ಮಾಡಿದರೆ ಒಂದು ಹಳ್ಳಿ ಆಗಲಿ ಅಥವಾ ಏನೋ ದೊಡ್ಡ ದೊಡ್ಡ ಜಾಗಗಳನ್ನಾಗಿರ್ಬೋದು, ಅದು ಪೂರ್ತಿ ಮಳೆನೇ ಬರದೇ ಇರೋ ರೀತಿಯಾಗಿ ಬರಗಾಲ ಬಿದ್ದು ಫುಲ್ ಒಣವಾಗಿರೋ ರೀತಿ, ಅಂದರೆ ಒಣ ನೆಲ ಏನಿರುತ್ತಲ್ಲ ಆ ರೀತಿಯಾಗಿ ಕೂಡ ಅದು ಮನಸ್ಸು ಮಾಡಿದರೆ ಮಾಡಬಹುದು. ಅದೇ ರೀತಿಯಾಗಿ ಅದು ಒಂದೊಂದು ಸಾರಿ ಏನಾಗಿರುತ್ತೆ, ಸುನಾಮಿ ಎಲ್ಲ ಬಂದು ಜಾಸ್ತಿ ಮಳೆಯಾಗಿ ಸುನಾಮಿ ಬಂದು ಎಲ್ಲನೂ ಕೊಚ್ಕೊಂಡು ಕೂಡ ಹೋಗುತ್ತೆ. ನೀರಿನ ವಿಷಯದೊಳಗೆ ನಾವೇನು ಒಂದು ರೀತಿ ಆಟಿಕೆಗಳಾಗಿದ್ದೀವಿ. ಈ ಪ್ರಕೃತಿಯ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಅದು ಮನಸ್ಸು ಮಾಡಿದರೆ ಯಾರನ್ನ ಬೇಕಾದರೂ ಕೂಡ ಸಾಯಿಸ್ಬೋದು ಅಥವಾ ಯಾರನ್ನ ಬೇಕಾದರೂ ಕೂಡ ಉಳಿಸ್ಕೋಬೋದು ಅಂತ ಹೇಳ್ತಿದ್ದಾರೆ. ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ದ ಬಾರ್ಡರ್, ಬಿಟ್ವೀನ್ ಸ್ಟೇಟ್ ಆ್ಯಂಡ್ another state, this water can ignite many struggles and streams. It can make a blood rain in a streams, but it can also sit innocently in a Bisleri bottle. ಅಂತಂದರೆ ಆಗಲೇ ಹೇಳಿದಾಗೆ ನೀರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಅಂದರೆ ವಿಲೇಜ್ ಆ್ಯಂಡ್ ವಾಡ ಅಂತಂದರೆ ವಿಲೇಜ್ ಅಂದರೆ ಹಳ್ಳಿ ಮತ್ತು ಕೆರೆ ಜನ ಅಂತಂದರೆ ಮೇಲ್ವರ್ಗ ಮತ್ತು ಕೆಳಜನ ಇರುವಂತಹ ಒಂದು ಪ್ರದೇಶ. ಆ ಪ್ರದೇಶ ಹಾಗೂ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯದ ನಡುವೆ ಹಾಗೆ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ವಾದ ವಿವಾದಗಳು, ಜಗಳಗಳನ್ನು ಕೂಡ ಈ ನೀರು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಹಾಗೆಯೇ ಕೂಡ ಆದರೂ ಇಂಥ ಶಕ್ತಿಯನ್ನು ಹೊಂದಿದ್ರೂ ಕೂಡ ಅದು ಒಂದು ಇನ್ನೋಸೆಂಟ್ಲಿ ಆಗಿ ಒಂದು ಬಾಟಲ್ ಒಳಗೆ ಕೂತ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದಿಸ್ ವಾಟರ್ ಫ್ರಮ್ ಅವರ್ ವಿಲೇಜ್ ವೆಲ್ ದಟ್ ಫೋರ್ಸಸ್ ಅಸ್ ಟು ಮೆನಿ ಅ ಕ್ರೈಸಿಸ್ ಫಿಟ್ ನೌ ಸ್ಲೋಲಿ ಸರಸ್ಪಿಟಿಯಸ್ಲಿ ಡ್ಯಾನ್ಸ್ ಇಟ್ಸ್ ವೇ ಇಂಟು ಪೆಪ್ಸಿ ಮ್ಯಾನ್ಸ್ ಬಾಟಲ್. ಅಂತಂದರೆ ನೀರೇನು ಹಳ್ಳಿ ಒಳಗೆ ಕೆರೆಗಳಲ್ಲಿ ಇರ್ತಿತ್ತಲ್ಲ, ಅಂಥ ಸಂದರ್ಭದೊಳಗೆ ಕೆಳವರ್ಗದ ಜನಕ್ಕೆ ಮೇಲ್ವರ್ಗದವರು ನೀರನ್ನು ಮುಟ್ಟಬೇಡ ಅಂತ ಹೇಳ್ತಿದ್ದಾರಲ್ಲ. ಆದರೆ ಇವಾಗ ಏನಾಗ್ತಿದೆ, ಅದು ಸ್ಲೋಲಿಯಾಗಿ ಅಂದರೆ ಬಾಟಲ್ಗಳಲ್ಲೆಲ್ಲ ನೀರನ್ನು ಮಾರ್ತಿದ್ದಾರೆ ಅಂಗಡಿಗಳಲ್ಲಿ ಇಟ್ಟು. ಅಂಥ ಸಂದರ್ಭದೊಳಗೆ ಅಂಗಡಿಗಳಲ್ಲಿ ಇಟ್ಟು ಮಾರುವ ಸಂದರ್ಭದೊಳಗೆ ಏನಾಗುತ್ತೆ, ಯಾರು ಬೇಕಾದರೂ ತೊಗೊಂಡು ಆ ನೀರನ್ನು ಕುಡಿಬೋದು. ಯಾರಾದರೂ ಕೂಡ ಆ ನೀರನ್ನ ಮುಟ್ಟಬೇಡಿ, ಇದು ನಿಮ್ಮದಲ್ಲ, ನೀವು ಕೆಳ ಜಾತಿಯವರು ಅಂತ ಹೇಳುವಂಥ ಯಾವುದೇ ಹಕ್ಕು ಕೂಡ ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ವಿತ್ ಇಟ್ಸ್ ಅ ನ್ಯೂ ನೇಮ್ ಮಿನರಲ್ ವಾಟರ್ ಇಟ್ಸ್ ಟೇಕಸ್ ಟು ಸ್ಕೈ ಇಟ್ ರೈಸಸ್ ಅ ಸ್ಟ್ರೋಮ್. ಅಂದರೆ ಈ ನೀರು ಏನಂತ ಹೊಸದಾಗಿ ಒಂದು ಹೆಸರನ್ನು ಇಟ್ಕೊಂಡಿದೆ, ಏನಂತಂದರೆ ಮಿನರಲ್ ವಾಟರ್ ಅನ್ನೋ ಒಂದು ಹೊಸದಾಗಿ ಹೆಸರನ್ನು ಇಟ್ಕೊಂಡು ಇದು ಆಕಾಶದ ಉತ್ತರಕ್ಕಂತಂದರೆ ನೀರೇನು ಕೆರೆ ಒಳಗಿರುತ್ತಲ್ಲ ಅದೆಲ್ಲ ಆವಿಯಾಗಿ ಮೋಡಗಳಾಗಿ ಮತ್ತೆ ಅದು ಭೂಮಿಗೆ ಇಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಮಿನರಲ್ ವಾಟರ್ ಅನ್ನೋ ಒಂದು ಹೊಸ ಹೆಸರನ್ನು ಇಟ್ಕೊಂಡು, ಆದರೆ ಈ ಕೆಳವರ್ಗದವ್ರು ನೀರನ್ನು ಮುಟ್ಟಬೇಡಿ ಅಂತಾರಲ್ಲ, ಅದೇ ನೀರು ಆವಿಯಾಗಿ ಮೇಲೆ ಹೋಗಿ ಮತ್ತೆ ಮಳೆ ರೂಪದಲ್ಲಿ ನೆಲಕ್ಕೆ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ನಾವು ವಾಟರ್ ಈಸ್ ನೋ ಮೀನ್ ವಾಟರ್, ಇಟ್ಸ್ ಅ ಮಲ್ಟಿನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ. ಅಂದರೆ ನೀರು ಇವಾಗ ಜಸ್ಟ್ ಅಂದರೆ ಅದು ಮಾರುಕಟ್ಟೆಗೆ ಅದು ಬಂದುಬಿಟ್ಟಿದೆ. ಯಾವ ರೀತಿ ಅಂದರೆ ನೀರನ್ನು ಕೂಡ ಬಾಟ್ಲ್ ಒಳಗೆ ಹಾಕಿ ಮಾರಾಟ ಮಾಡುವಂಥ ಒಂದು ವ್ಯವಹಾರ ನಡೆದು ಬಿಟ್ಟಿದೆ. ಅದು ಜಸ್ಟ್ ನೀರಾಗಿ ಉಳಿದಿಲ್ಲ, ಅದು ಮಲ್ಟಿನ್ಯಾಷನಲ್ ಒಂದು ಮಾರ್ಕೆಟ್ ಒಳಗೆ ಅದರದ್ದೇ ಆದಂಥ ಒಂದು ಡಿಮ್ಯಾಂಡನ್ನು ಹೊಂದಿದೆ. ಅದು ಕೂಡ ಮಾರುಕಟ್ಟೆಗೆ ಬಂದು ಮಾರಾಟಕ್ಕೆ ಇಳಿದಿದೆ ಅಂತ ಹೇಳ್ತಿದ್ದಾರೆ. ಆ್ಯಸ್ ದೇ ಸೇ ವಾಟರ್ ಈಸ್ ಒಮಿನಿಸೈಂಟ್ ಇಟ್ಸ್ ಕಂಟೆಂಟ್ಸ್ ದ ವರ್ಲ್ಡ್. ಅಂತಂದರೆ ಅವ್ರು ಆಗಲೇ ಹೇಳಿದ ಹಾಗೆ ವಾಟರ್ ಅನ್ನೋದು ಒಂದು ಸರ್ವಶಕ್ತಿ, ಅಂದರೆ ನೀರು ಅನ್ನೋದು ಎಲ್ಲ ಒಂದು ಸರ್ವಶಕ್ತಿಯನ್ನು ಹೊಂದಿದೆ, ಅಪಾರವಾದಂಥ ಶಕ್ತಿಯನ್ನು ಹೊಂದಿದೆ. ಇಡೀ ಜಗತ್ತೇ ಅದ್ರ ಕಂಟ್ರೋಲ್ ಒಳಗಿದೆ. ಇಡೀ ಜಗತ್ತನ್ನದು ಯಾವ ರೀತಿ ಆಗಬೇಕೋ ಆ ರೀತಿಯಾಗಿ ಅದು ತನಗೆ ಬೇಕಾದಾಗೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ಟೋಟಲ್ ಪೋಯಮ್ ಒಳಗೆ ಕೆಳವರ್ಗದವ್ರಿಗೆ ಮೇಲ್ವರ್ಗದವ್ರು ಯಾವ ರೀತಿಯಾಗಿ ಒಂದು ಶೋಷಣೆಯನ್ನು ಮಾಡ್ತಿದ್ರು, ಅನಾದಿ ಕಾಲದಿಂದಲೂ ಮಾಡ್ತಿದ್ರು, ಈಗಲೂ ಕೂಡ ಮಾಡ್ತಿದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬಂದಿದೆ. ಹಾಗೆ ಈ ಜಗತ್ತು ಬದಲಾವಣೆ ಆದಂತೆ ಯಾವ ರೀತಿಯಾಗಿ ಅದು ಶೋಷಣೆ ಮಾಡುವಂಥ ಪ್ರಮಾಣ ಕಡಿಮೆ ಆಗಿದೆ. ಆಮೇಲೆ ನೀರು ಅನ್ನೋದು ಯಾವ ರೀತಿಯಾಗಿ ಮಾರುಕಟ್ಟೆಗೆ ಬಂದಿದೆ, ಅದು ಹಾಗೆ ಹಲವಾರು ರೀತಿಯಾದಂಥ ವಿಷಯನ ಹೇಳ್ತಿದ್ದಾರೆ. ಹಾಗೆ ಪ್ರಕೃತಿಯ ಮುಂದೆ ಎಲ್ಲರೂ ಕೂಡ ಸಣ್ಣವರು, ಅದರ ಎದುರು ಯಾರೂ ನಿಲ್ಲಕ್ಕಾಗಲ್ಲ, ನಿಂತರೂ ಕೂಡ ಅದು ಅವ್ರನ್ನ ತಳ್ಳಿ ಮುಂದಕ್ಕೆ ಹೋಗುತ್ತೆ. ಹಾಗೆ
ಅದಕ್ಕೆ ಅಪಾರವಾದಂಥ ಶಕ್ತಿ ಇದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಇಷ್ಟು ಈ ಒಂದು ಪೋಯಮ್ದು ಫುಲ್ ಸಮ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.